ಬಿಸಿ ಊಟ ಸೇವಿಸಿ 30ಕ್ಕೂ ಅಧಿಕ ಶಾಲಾ ಮಕ್ಕಳು ಅಸ್ವಸ್ಥ. ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದಲ್ಲಿ ಘಟನೆ. ಮಾರ್ಕಂಡೇಯ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿದ್ದ ಮಕ್ಕಳು ಮಧ್ಯಾಹ್ನ ಬಿಸಿ ಊಟ ಸೇವಿಸಿದ ಬಳಿಕ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು. ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದಿದ್ದರಿಂದ ಊಟ ಸೇವಿಸಿ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಎಂಬ ಮಾಹಿತಿ. ಹೊಟ್ಟೆ ನೋವು, ವಾಂತಿ, ತಲೆಸುತ್ತು ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ಖಾಸಗಿ ಆಸ್ಪತ್ರೆಗೆ ಡಿಎಚ್ಒ ಡಾಕ್ಟರ್ ಈಶ್ವರ್ ಗಡಾದಿ, ಡಿಡಿಪಿಯ ಲೀಲಾವತಿ ಹಿರೇಮೆಠ್ ಭೇಟಿ ಪರಿಶೀಲನೆ. ಮಕ್ಕಳ ಆರೋಗ್ಯವಾಗಿದ್ದಾರೆ, ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಸದ್ಯ 24 ಮಕ್ಕಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಡಿಡಿಪಿಐ ಲೀಲಾವತಿ ಹಿರೇಮೆಠ್ ಮಾಹಿತಿ ನೀಡಿದ್ದಾರೆ. ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹೋಗಿ ಮತ್ತು ಸಂಜೆ ನಾವು 6 ಗಂಟೆಗೆ ಬರ್ತೀವಿ ಮನೆಗೆ. 1 ಗಂಟೆದಾಗ ಊಟ ಕೊಟ್ಟಾರೆ ಅವರು. 1 ಗಂಟೆದಾಗ ಊಟ ಕೊಟ್ಟಾರೆ. ಸರ್ಗಳು ಟೀಚರ್ಗಳಿಗೆ ಕೇಳಿದ್ರಿ ಅದು ಫಸ್ಟ್ ಅಲ್ಲಿ ಬಿದ್ದೈತೆ ಅಂತೇಳಿ. ಸರ್ಗಳು ಟೀಚರ್ಗಳು ಸ್ವಲ್ಪ ಕೇರ್ ಮಾಡ್ರೆ ನಮ್ಮ ಮಕ್ಳಿಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಇನ್ನೂ ಮಟ್ಟ ಆಗ್ತಿರಕ್ಕಿಲ್ರಿ. ಅದು ಇಟ್ಟು ತ್ರಾಸ ಆಗ್ತಿರಕ್ಕಿಲ್ರಿ. ಈಗ ಆಗಿಲ್ಲ ಬಿಡ್ರಿ, ಅಕಸ್ಮಾತ್ ಆಗಿರ ಏನು ಆಗ್ತೈತ್ರಿ. ನಮ್ಮ ಮಕ್ಳು ವಯಸ್ಸಕ್ಕೆ ಬಂದವ್ರಿ. ಈಗ ನಮ್ಮ ಮಕ್ಕಳಿಗೆ ಆಗಿರ ಯಾರು ಮನೆ ಆಗ್ತದೆ, ಯಾರು ಸರ್ಕಾರ ಬರ್ತಿದ್ರಿ. ಫಸ್ಟ್ ಹೇಳ್ಕೊಂಡಿರ್ರಿ. ಮತ್ತು ಊರಿನ ಅಧ್ಯಕ್ಷರದಾರಿ ನೋಡ್ಕೋತಾರಂದ್ರೆ ನಾವು ಇನ್ನೂ ಮಟ್ಟ ಸಾಲಿಗೆ ಅದು ಹೋಗಿಲ್ರಿ. ಮತ್ತು ಈಗ ಈ ಥರ ನಮ್ಮ ಮಕ್ಕಳಿಗೆ ಹಿಂಗೆ ಆಗೈತೆ ಅಂದ್ರೆ ನಮ್ಗೆ ಆಗೋದನ್ನಲ್ಲ ತ್ರಾಸ. ಮಕ್ಕಳ್ರಿ ಶಾಲ್ಯಾಗ ಅಲ್ಲಿ ಬಿದ್ದೈತಿ, ನಾವೆಲ್ಲ ಊಟ ಮಾಡಿದ್ರೆ ನಮ್ಗೆ ತ್ರಾಸ ಆಗೈತಿ ಅಂತ ಹೇಳ್ರಿ. ಈಗ ಒಂದ್ಸಲ ನೀಡಾಕತ್ತಂದ್ರೆ ಎಲ್ಲರಿಗೂ ನೀಡ್ತಾರೆ ಸರ್. ಈಗ ಒಂದ್ಸಲ ಹಲ್ಲಿ ಅದು ಕಾನು ಮಟ್ಟ ನೀಡಿದಾರ್ರಿ ಅವ್ರು. ಮತ್ತು ಅಷ್ಟು ಜನ ಹುಡುಗರಿಗೆಲ್ಲ ತ್ರಾಸ ಆಗತ್ತೈತೆ ಅದ. ನಾವೆಲ್ಲ ಕೆಲ್ಸಕ್ಕೆ ಹೋದ್ರು ದವಾಖಾನೆ ಹೋದ್ಮೇಲೆ ಗೊತ್ತಾಗೈತ್ರಿ ನಮ್ಗೆ. ಮಾಸ್ತರ್ಗಳು ನಮ್ಗೆ ಏನ್ ತಿಳಿಸಿಲ್ರಿ. ಹುಡುಗರಿಗೆ ಆರಾಮಿಲ್ಲ ಆದ್ಮೇಲೆ ಗೊತ್ತಾತ್ರಿ ನಮಗೆ. ನಮ್ಮ ಹೆಸರು ಬರ್ಮಕ್ಕ ಬಿಜನಾಳ್. ಅವರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಸರ್ ಮಾತಾಡ್ತಾರೆ. ಬೆಳಗಾವಿ ಗ್ರಾಮೀಣದ ಮಾರ್ಕಂಡೇಯ ನಗರ ಹೈಸ್ಕೂಲ್ ಮಧ್ಯಾಹ್ನ ಊಟ ನೀಡುವಂಥ ಸಂದರ್ಭದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ ಅಲ್ಲೇ ಅಡುಗೆ ತಯಾರು ಮಾಡ್ತಾರೆ. ಹಲ್ಲಿ ಬಿದ್ದಿತ್ತು ಅಂತಕ್ಕಂಥದ್ದು ಒಂದು ಗೊತ್ತಾಗಿ ಅದನ್ನೆಲ್ಲ ಚೆಲ್ಲಿ ಕ್ಲೀನ್ ಮಾಡಿ ಆನಂತರ ಮತ್ತೆ ಫ್ರೆಶ್ ಆಗಿ ಮಾಡಿ ಟೀಚರ್ಸು ಊಟ ಮಾಡಿದ್ದಾರೆ, ಮಕ್ಕಳು ಊಟ ಮಾಡಿದ್ದಾರೆ. ಜೊತೆಗೆ ಟೀಚರ್ಸು ಮಕ್ಕಳು ಸಾಯಂಕಾಲ 6 ಗಂಟೆವರೆಗೂ ಶಾಲೆಯಲ್ಲಿ ಇದ್ದಾರೆ. ಅಲ್ಲಿವರೆಗೂ ಏನಾಗಿಲ್ಲ. ಆನಂತರ ಸ್ವಲ್ಪ ಮಕ್ಕಳಲ್ಲಿ ವಾಂತಿ ಅದು ಕಂಡು ಬಂದಿತ್ತು. ಅದನ್ನು ತಕ್ಷಣ ನಾವು ಟ್ರೀಟ್ಮೆಂಟಿಗೆ ಕರ್ಕೊಂಡ್ಬಂದು ಫಸ್ಟ್ ಏಡ್ ಮಾಡಿದ್ವಿ. 23 ಇಂದ 25 ಮಕ್ಕಳು. ಮಾರ್ಕಂಡೇಯ ನಗರ ಹೈಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ಮಾರ್ಕಂಡೇಯ. ಸ್ಥಿರ ಇದೆ. ಈಗ DHO ತಾವು ನೋಡಿದ್ರಿ. ಈಗ DHO ಮತ್ತು THO ಅವ್ರನ್ನು ಸಹ ಭೇಟಿ ಕೊಟ್ಟು ಇಲ್ಲಿ ಲೋಕಲ್ ಡಾಕ್ಟರ್ ಜೊತೆಗೂ ಮಾತಾಡಿದ್ದಾರೆ. ಸ್ವಲ್ಪ ಮಾಸ್ ಪ್ಯಾನಿಕ್ ಅಂತಕ್ಕಂಥದ್ದು ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ತಾಯಂದ್ರು ಗಾಬರಿ ಆಗಿದ್ದಾರೆ, ತಾಯಂದ್ರು ಇದ್ದಾರೆ, ನಾವು ಮಕ್ಕಳ ಜೊತೆ. ಇಲ್ಲ ಸರ್, ಆ ಥರ ಏನಿಲ್ಲ. ಈಗ ಪ್ರಾಥಮಿಕವಾಗಿ ನಮಗೆ ಈಗ ಕೇಳ್ಪಟ್ಟಿರೋದು ಅಂತಂದ್ರೆ ಹಲ್ಲಿ ಅಂತಕ್ಕಂಥದ್ದು. ಮತ್ತೆ ಇನ್ನು ವಿಸ್ತೃತವಾದಂಥ ವಿಚಾರಣೆಯನ್ನು ನಾವು ಶಿಕ್ಷಕರಲ್ಲ 6 ಜನ ರೀ ಸರ್. ಇವಳು ಒಬ್ರು HM ಲಾಂಗ್ ಲೀವ್ ಮೇಲೆ ಇದ್ದಾರೆ. ಇಲ್ಲಿ ಹತ್ತಿರದಲ್ಲಿ ಈಗ ಅವರು ಸಾಮಾನ್ಯವಾಗಿ ಈ ಆಸ್ಪತ್ರೆಗೆ ತೋರಿಸ್ಕೊಳಕ್ ಬರ್ತಾರೆ ಸರ್ ಪಾಲಕರು. ಸೊ ಇಲ್ಲಿ ಒಂದು ಪಕ್ಕದಲ್ಲಿ ಇನ್ನೊಂದು ಹಾಸ್ಪಿಟಲ್ ಇದೆ. ಇದೆರಡು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಸರ್. ಫಸ್ಟ್ ಏಡ್ ಮಾಡಿ ಮಕ್ಕಳು ಸ್ಥಿರವಾಗಿ ಹೋಗ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ. 23 ಇಂದ 25 ಮಕ್ಕಳು ಸರ್. ಈಗಾಗಲೇ ಸುಮಾರು ಮಕ್ಕಳು ಹೋಗಿದ್ದಾರೆ ಸರ್. ತಾವು ಈಗಾಗಲೇ ನೋಡಿದ್ರಿ. ಸ್ಟೇಬಲ್ ಆದಂಥವ್ರನ್ನ ಇಮಿಡಿಯೇಟಾಗಿ ಕಳಿಸ್ತಾ ಇದ್ದೀವಿ. B ಕಾಂಪ್ಲೆಕ್ಸ್ ಮಕ್ಕಳಿಗೆ ಧೈರ್ಯ ಬರಲಿಕ್ಕೆ ಮಾನಸಿಕವಾಗಿ ಕೌನ್ಸಿಲಿಂಗ್ನು ಮಾಡ್ತಾ ಇದ್ದಾರೆ ಡಾಕ್ಟ್ರು. ನಾವು ಅವ್ರಿಗೆ ಮಕ್ಕಳಿಗೆ ಧೈರ್ಯ ಹೆದರಿದ್ದಾರೆ ಸರ್. ಬಟ್ ಮಾಸ್ ಪ್ಯಾನಿಕ್ ಅಂತಕ್ಕಂಥದ್ದನ್ನು ಈಗ DHO ಅವರು THO ಅವರು ನಾವು ಎಲ್ಲರೂ ಡಿಸ್ಕಸ್ ಮಾಡಿದ್ವಿ. ಯಾವ ಮಗುನು ನಾವು ಇದು ಮಾಡೋದಿಲ್ಲ. ಅದೇ ಮಾಸ್ ಪ್ಯಾನಿಕ್ ಆಗಿದೆ, ಸ್ಟೇಬಲ್ ಇದೆ, ಗಾಬರಿ ಆಗಿದ್ದಾರೆ ಅಂತಕ್ಕಂಥದ್ದು.